ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ವಿಕಲಚೇತನ ಫಲಾನುಭವಿಗಳಿಗೆ ಜೀವನ ಉಪಾಯ ಯಂತ್ರಗಳನ್ನು ವಿತರಿಸಿದ ಸಚಿವ ಈಶ್ವರ್ ಖಂಡ್ರೆ. ಕನ್ನಡ ನಾಡು ನುಡಿಗಾಗಿ ಪ್ರತಿಯೊಬ್ಬರೂ ಶ್ರಮಿಸಬೇಕು. ಡಾಕ್ಟರ್ ಶೈಲೇಂದರ್ ಬೆಲ್ದಾಣೆ. ಜಿಲ್ಲಾ ಮಟ್ಟದ ಸ್ವಾಭಿಮಾನಿ ಮರಾಠ ಸಮಾವೇಶದಲ್ಲಿ ಭಾಗಿಯಾದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಪೊಲೀಸರ ಭರ್ಜರಿ ಬೇಟೆ, 6,50,00,000 ಗಾಂಜಾ ವಶ. ಸುದ್ದಿಯ ವಿವರಗಳು. ಭಾಲ್ಕಿ ತಾಲೂಕಿನ ಸುಮಾರು 8 ವಿಕಲಚೇತನ ಫಲಾನುಭವಿಗಳಿಗೆ ಎಸ್ಎಫ್ಸಿ ಯೋಜನೆಯಡಿಯಲ್ಲಿ ಸೌರಶಕ್ತಿ ಚಾಲಿತ ಜೀವನ ಉಪಾಯ ಯಂತ್ರಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇಂದು ವಿತರಿಸಿದರು. ಚಿಪ್ಸ್ ಮಷೀನ್, ಮೆಣಸಿನ ಪುಡಿ ಮಷೀನ್, ಅಗರಬತ್ತಿ ಮಷೀನ್, ರೊಟ್ಟಿ ಮಾಡುವ ಯಂತ್ರ, ಹೊಲಿಗೆ ಯಂತ್ರ ಸೇರಿದಂತೆ ವಿವಿಧ ಉದ್ಯಮ ಯಂತ್ರಗಳನ್ನು ನೀಡಿ ಫಲಾನುಭವಿಗಳು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಸರ್ಕಾರದಿಂದ ಸಾಧ್ಯವಾದ ಸಹಾಯವನ್ನು ಒದಗಿಸಲಾಗುತ್ತದೆ ಎಂದರು. ವಿಕಲಚೇತನ ನಾಗರಿಕರು ತಮ್ಮ ಮನೆಯಲ್ಲಿಯೇ ಸಣ್ಣ ಉದ್ಯಮ ಆರಂಭಿಸಿ ಸ್ಥಿರ ಆದಾಯವನ್ನು ಗಳಿಸುವಂತೆ ಈ ಯೋಜನೆ ಮಹತ್ವದ ಹೆಜ್ಜೆಯಾಗಿದೆ. ಫಲಾನುಭವಿಗಳ ಮುಖದಲ್ಲಿ ಕಾಣಿಸಿದ ಆತ್ಮವಿಶ್ವಾಸ ಮತ್ತು ಸಂತೋಷ ನಮ್ಮ ಕಾರ್ಯಕ್ಕೆ ಮತ್ತಷ್ಟು ಪ್ರೇರಣೆ ನೀಡುತ್ತದೆ ಎಂದು ಹೇಳಿದರು. ಚೆಟ್ಟಗೊಪ್ಪ ಗ್ರಾಮದಲ್ಲಿ ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಣೆ ಭಾಗವಹಿಸಿ ಶುಭ ಹಾರೈಸಿ ಮಾತನಾಡಿದರು. ಕನ್ನಡ ಭಾಷೆಯ ಸಮೃದ್ಧ ಇತಿಹಾಸವನ್ನು ಅರಿತು ನುಡಿಯ ಉಳಿವು ಬೆಳವಿಗಾಗಿ ಪ್ರತಿಯೊಬ್ಬ ಕನ್ನಡಿಗರು ನಿತ್ಯ ಶ್ರಮಿಸಬೇಕು ಎಂದು ಮನವಿ ಮಾಡಿದರು. ದಿನನಿತ್ಯವೂ ಕನ್ನಡ ಪ್ರೇಮವನ್ನು ಆಚರಿಸುವ ನಿತ್ಯೋತ್ಸವವಾಗಿ ರೂಪಿಸಬೇಕೆಂದು ಒತ್ತಿ ಹೇಳಿದರು. ಕಾರ್ಯಕ್ರಮದಲ್ಲಿ ಪರಮ ಪೂಜೆ ಶ್ರೀ ಹವಾಮಲ್ಲಿನಾಥ ಮಹಾರಾಜ ನಿರುಗುಡಿ ಶ್ರೀಗಳು ಹಾಗೂ ಸ್ವಂತ ಕಲಮೂಡದ ಸದ್ಗುರು ಶ್ರೀ ಶ್ರೀ ಬಾಲಯೋಗಿ ಅಭಿನವ ಶರಣ ಶಂಕರಲಿಂಗ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಿದರು. ಹುಮ್ನಾಬಾದ್ ತಾಲೂಕಿನ ಜನಪ್ರಿಯ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್, ಕನ್ನಡ ಸೇನೆ ರಾಜ್ಯಾಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಸಹ ಉಪಸ್ಥಿತರಿದ್ದರು. ಬೀದರ್ನ ಗಣೇಶ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಸ್ವಾಭಿಮಾನಿ ಮರಾಠ ಸಮಾವೇಶದಲ್ಲಿ ಸಂತೋಷ್ ಲಾಡ ಭಾಗವಹಿಸಿ ಮಾತನಾಡಿದರು. ಸಮಾರಂಭಕ್ಕೂ ಮುನ್ನ ಸಚಿವ ಲಾಡ್ಗೆ ಬೃಹತ್ಕಾರದ ಹೂವಿನ ಹಾರ ಹಾಕಿ ಸ್ವಾಗತಿಸಲಾಯಿತು. ನಗರದ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮರಾಠ ಸಮಾಜದಲ್ಲಿ ಹುಟ್ಟಿದ ನನ್ನ ಭಾಗ್ಯ. ಶೋಷಿತ ವರ್ಗಗಳ ಏಳಿಗೆಗಾಗಿ ದುಡಿಯುತ್ತೇನೆ. ಈ ಐತಿಹಾಸಿಕ ಸಮಾವೇಶದಲ್ಲಿ ನಾಡಿನ ಹಲವು ಭಾಗಗಳಿಂದ ಮರಾಠ ಸಮುದಾಯದ ಬಂಧುಗಳು ಆಗಮಿಸಿದ್ದು ಖುಷಿ ನೀಡಿದೆ ಎಂದು ಅವರು ಹೇಳಿದರು. जास्तीत जास्त प्रमाणात घेऊन यायचंय. साहेब ಶಾಸಕರಾಗಿ 3 ಬಾರಿ ಸಚಿವನಾಗಿದ್ದೇನೆ. ನಾನು ಪುಣ್ಯ ಮಾಡಿದ್ದೇನೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ. ಎಲ್ಲರಿಗಿಂತ ಹೆಚ್ಚಾಗಿ ನಾನು ಈ ಸಮಾಜದಲ್ಲಿ ಹುಟ್ಟಿದ್ದೇನೆ. ನನಗೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. ಈ ಸಮಾಜದ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಶೋಷಿತ ವರ್ಗಗಳ ಸಮಾಜಗಳಿಗೆ ಒಳ್ಳೆದಾಗಬೇಕು, ಅವರ ಏಳಿಗೆಗಾಗಿ ದುಡಿಬೇಕು. ದೇವರು ನನಗೆ ಎಲ್ಲಿವರೆಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ನನ್ನ ಕೊನೆ ಉಸಿರುವರೆಗೂ ಬಡವರು ಕಣ್ಣು ನಡೆಸಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ರಾಜಕಾರಣದಲ್ಲಿ ಇದೀನಿ ಸಂದರ್ಭಕ್ಕೆ ಇಷ್ಟಪಡುತ್ತೇನೆ. ಈ ಉದ್ದೇಶ ಬಿಟ್ಟ ಮೇಲೆ ಉದ್ದೇಶ ನನಗೆ. ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಬಂದರೆ ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೇವೆ. ಇನ್ನ 300ಕ್ಕೂ ಹೆಚ್ಚು ಗಾಡಿಗಳು ಟ್ರಾಫಿಕ್ ನಲ್ಲಿ ಸಿಕ್ಕಲ್ಲ. ಅಲ್ಲಿ ಯಾವುದೋ ಗಾಡಿ ಆಕ್ಸಿಡೆಂಟ್ ಆಗಿದೆ, ಜನಕ್ಕೆ ಬರಕ್ಕಾಗಿಲ್ಲ. ಆದ್ರಿಂದ ಸುಮಾರು 3,000ಕ್ಕೂ ಹೆಚ್ಚು ಜನರು ಮೈದಾನ ಹೊರಗಡೆ ಇದ್ದಾರೆ. ಇಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನರು ಸೇರಿದ್ದೇವೆ. ಇಲ್ಲಿ 11 ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಕಾರ್ಯಕ್ರಮ 3 ಗಂಟೆ ಆಗ್ಲಿಕ್ಕೆ ಬಂದಿದೆ. ಒಬ್ಬರು ಯಾರು ಈ ಮೈದಾನದಿಂದ ಹೊರಗೆ ಹೋಗ್ಲಿಕ್ಕೆ ನಡೆಯಿಲ್ಲ. ಇದು ನನ್ನ ರಾಜಕೀಯ ಜೀವನದಲ್ಲಿ 30 ವರ್ಷದ ಅವಧಿಯ ರಾಜಕೀಯ ವ್ಯವಸ್ಥೆಯಲ್ಲಿ
ಇಂಥ ಒಂದು ಕಾರ್ಯಕ್ರಮ ಪಿನ್ ಡ್ರಾಪ್ ಸೈಲೆನ್ಸ್ ಇರತಕ್ಕಂಥ ಕಾರ್ಯಕ್ರಮ ನೋಡಿದ್ರೆ ಅದು ಬೀದರ್ ಈ ಸಂದರ್ಭಕ್ಕೆ ಇಷ್ಟಪಡಿತು. ಇವತ್ತು ಹೆಣ್ಮಕ್ಳು ಬಹಳಷ್ಟು ಜನ ಇಲ್ಲಿ ಬಂದಿದ್ದಾರೆ. ನಮ್ಮಲ್ಲಿ ಆಸೆಗಳಿದೆ, ಕನಸಿದೆ. ಈ ಆಸೆ ಕನಸಿನ ಈಡೇರಿಸಬೇಕಂತ ನಾವೆಲ್ಲ ಏನು ಸೇರಿದ್ದೇವೆ, ಇಷ್ಟು ಜನ ತಾವೆಲ್ಲ ಏನು ಸೇರಿದ್ದೇವೆ, ಪ್ರೀತಿ ವಿಶ್ವಾಸದಿಂದ ತಾವೆಲ್ಲ ಏನು ಸೇರಿದ್ದೀರಿ ಇಲ್ಲಿ. ಸಂತೋಷ ಮೇಲೆ ಬಹಳ ಒಂದು ದೊಡ್ಡ ಜವಾಬ್ದಾರಿ ಇದೆ. ಈ ಜವಾಬ್ದಾರಿನ ನಾನು ಮುಂದೆ ವಹಿಸಬೇಕಾಗಿದ್ರೆ, ಈ ಜವಾಬ್ದಾರಿನ ನಾನು ನಿಭಾಯಿಸಬೇಕಾಗಿದ್ರೆ ನಾನು ಹಿಂದುಗಡೆ ಇರ್ತಕ್ಕಂಥ ಪ್ರತಿಯೊಬ್ಬರು ಎಲ್ಲ ಮುಖಂಡರು ನನ್ನನ್ನು ನೀವು ದಯಮಾಡಿ ಸಹಕರಿಸಬೇಕು. ನಿಮ್ಮ ಒಂದು ಸಪೋರ್ಟ್ ಇಲ್ಲ ನನಗೆ ನಾನು ಈ ವೇದಿಕೆ ಮೇಲೆ ಕೂಡ ಹರನಲ್ಲ. तुम्ही नसले तर मी तर नाही आहे साहेब. टुडे व्हॉट एव्हर आय एम स्टँडिंग इन बिदर, एवढं लोक जमलं असतं तर ते बिकॉज ऑफ युअर एफर्ट. ಹೈದರಾಬಾದ್ನಿಂದ ಮಹಾರಾಷ್ಟ್ರದ ಕಡೆಗೆ ಟಾಟಾ ಗೂಡ್ಸ್ ವಾಹನದಲ್ಲಿ 6,50,00,000 ಮೌಲ್ಯದ ಗಾಂಜಾ ಸಾಗಿಸುತ್ತಿರುವಾಗ ಪೊಲೀಸರು ದಾಳಿ ನಡೆಸಿ ಗಾಂಜಾ ವಶಕ್ಕೆ ಪಡೆದುಕೊಂಡು 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬೀದರ್ನ ರಾಷ್ಟ್ರೀಯ ಹೆದ್ದಾರಿ 65ರ ರಾಜೇಶ್ವರ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಗಾಂಜಾ ಸಾಗಾಟದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಹುಮ್ನಾಬಾದ್ ಪೊಲೀಸರ ತಂಡ ದಾಳಿ ನಡೆಸಿದೆ. ಟಾಟಾ ಗೂಡ್ಸ್ ವಾಹನವನ್ನು ತಡೆದು ತಪಾಸಣೆ ನಡೆಸಿದಾಗ ಸುಮಾರು 6,50,00,000 ಮೌಲ್ಯದ 660 ಕೆಜಿ ತೂಕದ ಗಾಂಜಾ ಸಿಕ್ಕಿದೆ. ವಾಹನದಲ್ಲಿ ಸುಮಾರು 330 ಪ್ಯಾಕೆಟ್ ಸಾಗಿಸುತ್ತಿದ್ದ ಖದೀಮರು ಚಾಲಕನು ವಿಚಾರಿಸಿದಾಗ ಹೈದರಾಬಾದ್ನಿಂದ ಮಹಾರಾಷ್ಟ್ರದ ಸೋಲ್ಪುರಕ್ಕೆ ಸಾಗಿಸುತ್ತಿದ್ದರು. ಎನ್ಡಿಪಿಎಸ್ ಅಡಿಯಲ್ಲಿ ರಾಜೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದ್ದಾರೆ. ಸ್ವಲ್ಪ ಇಲ್ಲಿ ಬರ ಮತ್ತೆ ನಮ್ಮ ಬೀದರ್ ಪೊಲೀಸ್ ವತಿಯಿಂದ ಒಂದು ಗಾಂಜಾ ರೇಡ್ ಮಾಡಲಾಗಿದೆ. ಒಂದು ಪಿಕಪ್ ಗಾಡಿ ಒರಿಸ್ಸಾ ಮಲ್ಕಾನ್ಗಿರಿದಿಂದ ಹೊರಡಿ ವಯಾ ಆಂಧ್ರ ವಯಾ ಹೈದರಾಬಾದ್ ನಮ್ಮ ಬೀದರ್ ಮುಖಾಂತರ ಮಹಾರಾಷ್ಟ್ರ ಶೋಲಾಪುರ್ಗೆ ಹೋಗ್ತಾ ಇದ್ದಂಥ ಮಾಹಿತಿ ಬಂದಾಗ ನಮ್ಮ ಬೀದರ್ ಪೊಲೀಸರು ಇಂಟರ್ಸೆಪ್ಟ್ ಮಾಡಿ ಸುಮಾರು ಗಾಡಿಯಲ್ಲಿದ್ದ 660 ಕಿಲೋ ಗಾಂಜಾವನ್ನು ಇವತ್ತು ಜಪ್ತಿ ಮಾಡಿದ್ದಾರೆ. ಪಿಕಪ್ ಗಾಡಿಯಲ್ಲಿ ಆ್ಯಕ್ಚುಲಿ ಎಗ್ಸ್ ಟ್ರಾನ್ಸ್ಪೋರ್ಟೇಷನ್ ಆಗ್ತಾಯಿದೆ ಅನ್ನೋ ರೀತಿ ಫಸ್ಟು ಎಗ್ಸನ್ನು ಇಟ್ಕೊಂಡು ಅದರ ಕೆಳಗಡೆ ಗಾಂಜಾನ ಪ್ಯಾಕ್ ಮಾಡಿ 2 ಕಿಲೋಸ್ ಒಂದು ಪ್ಯಾಕೇಜ್ ಆಗಿ ಮಾಡಿ ಸುಮಾರು 330 ಪ್ಯಾಕೆಟ್ಗಳನ್ನು ಅಂದರೆ 660 ಕಿಲೋ ಗಾಂಜಾಗಳನ್ನು ಕಳ್ಳ ಸಾಗಣೆ ಮಾಡುತ್ತಾ ಇವತ್ತು 2 ಆರೋಪಿಗಳು ಸಿಕ್ಕಿದ್ದರಿಂದ ಒಂದು NDPS ಪ್ರಕರಣ ದಾಖಲೆ ಮಾಡಿಕೊಂಡಿದ್ದೇವೆ. ನಾವು 2 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದೇವೆ. ಸದ್ಯ ತನಿಖೆ ನಡೀತಾ ಇದೆ. ಎಲ್ಲಿಂದ ತಂದಿದ್ದಾರೆ, ಯಾರ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ, ಯಾರಿಗೆ ಕೊಡಬೇಕಂತ ಹೋಗ್ತಾ ಇದ್ದಾರೆ. ಶೋಲಾಪುರಲ್ಲಿ ಒಬ್ಬರಿಗೆ ಡೆಲಿವರಿ ಮಾಡಬೇಕಂತ ಹೋಗ್ತಿರುವಾಗ ನಮ್ಮವರು ಇಂಟರ್ಸೆಪ್ಟ್ ಮಾಡಿ ರೇಡ್ ಮಾಡಿದ್ದಾರೆ. ಸೊ ಇನ್ವೆಸ್ಟಿಗೇಷನ್ ಮುಂದುವರಿಸಿ ಕೃತ್ಯದಲ್ಲಿ ಭಾಗಿಯಿದ್ದ ಮಿಕ್ಕಿದ ಅಪರಾಧಿಗಳನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ದಸ್ತಗಿರಿ ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. 2 ಆರೋಪಿಗಳು ಸದ್ಯ ಬೀದರ್ ಜಿಲ್ಲೆಯವರೇ ಇದ್ದಾರೆ. ಅವರು ಕೇವಲ ಟ್ರಾನ್ಸ್ಪೋರ್ಟ್ ಮಾಡುವವರು. ಇದು ನಿರ್ದಿಷ್ಟ ಅಮೌಂಟ್ ಕೊಡ್ತಾ ಇದ್ದಾರೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ. ಸೊ ಒರಿಸ್ಸಾ ಮಲ್ಕಾನ್ಗಿರಿ ಅದು ಟ್ರೈ ಜಂಕ್ಷನ್ ಇದೆ, 3 ರಾಜ್ಯಗಳಿಗೆ ಟ್ರೈ ಜಂಕ್ಷನು. ಅಲ್ಲಿಂದ ಆದಿವಾಸಿಗಳು ಅಂತ ಹೇಳ್ತಾ ಇದ್ದಾರೆ, ಆ ತಾಂಡಗಳಿಂದ ತರ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಶೋಲಾಪುರ್ಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಂತ ಹೋಗೋ ನಿಟ್ಟಿನಲ್ಲಿ ನಮ್ಮವರು ರೇಡ್ ಮಾಡಿದ್ದಾರೆ. ಈ ಇಬ್ಬರಲ್ಲಿ ಒಬ್ಬ ಆರೋಪಿ ಮೇಲೆ ನಮ್ಮ ಗುಲ್ಬರ್ಗ ಸಿಟಿಯಲ್ಲಿ ಒಂದು NDPS ಕೇಸ್ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಮಾಹಿತಿ ಗೊತ್ತಾಗ್ತಾ ಇದೆ, ಲಭ್ಯವಿದೆ. ಅದನ್ನು ಕೂಡ ನಾವು ವೆರಿಫೈ ಮಾಡಿಕೊಳ್ತೇವೆ.
ಕರ್ನಾಟಕ ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ನೇಮಕಾತಿ ಅಭಿಯಾನವನ್ನು ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ಸೋಮವಾರ ಹಲವಾರು ಉದ್ಯೋಗ ಆಕಾಂಕ್ಷಿಗಳು ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಿದರು. ಜನಸಾಮಾನ್ಯರ ವೇದಿಕೆ ಮತ್ತು ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ಈ ಪ್ರತಿಭಟನೆಯನ್ನು ಆಯೋಜಿಸಿದವು. ಶ್ರೀನಗರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಮೆರವಣಿಗೆ ನಡೆಸಲು ಆಕಾಂಕ್ಷಿಗಳು ಆಯೋಜಿಸಿದ್ದರು. ಆದರೆ ಪೊಲೀಸರು ಮಧ್ಯಪ್ರವೇಶಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಅನೇಕ ವಿದ್ಯಾರ್ಥಿಗಳನ್ನು ಬಂಧಿಸಿದರು. ನಗರದ ವಿವಿಧ ಭಾಗಗಳಿಂದ ಬಂದ ವಿದ್ಯಾರ್ಥಿಗಳು ಶ್ರೀನಗರ ಪ್ರದೇಶದಲ್ಲಿ ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಲು ಮುಂಬರುವ ಚಳಿಗಾಲದ ವಿಧಾನಸಭೆಯ ಅಧಿವೇಶನದಲ್ಲಿ ಸ್ಪಷ್ಟ ನೀತಿಯನ್ನು ಘೋಷಿಸಬೇಕೆಂದು ಅವರು ಸರ್ಕಾರವನ್ನು ಒತ್ತಾಯಿಸಿದರು. have given requisition for Dharwad Chamber. The requisition was given some 3 days before, and we sought additional information about the protest, and they did not first furnish the complete details which were sought by us. In the pretext of that, their application for protest rally was rejected. Yet today, the leaders of that organization, along with the support of few other organizations, about 150 to 200 members gathered in Srinagar Circle, and they were informed that as it is not permitted, taking up rally protest would amount to violation of law. Aspirants were also informed about it, and they still wanted to take up a procession up till DC office. So in the pretext of this, about 30 people have been detained as a part of preventive arrest, and the rest of the students who have gathered have been asked to disperse, and accordingly all the aspirants are dispersed. So the situation is completely peaceful, and all the aspirants have responded to our request. Only the organizers and the few supporters who have come with the organizers have volunteered for doing this. Thank you, sir. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.